ದೇವ್ರೆ. ನಾನು ಮತ್ತೆ ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನ್ನ ರೂಮ್ ಈ ಅವಸ್ಥೆಯಲ್ಲಿರೋದು ನೋಡಿ. ಅದು ನಾನು ಔಟ್ಡೋರ್ ಶೂಟಿಂಗ್ ಹೋಗಬೇಕು, ಪ್ಯಾಕಿಂಗ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಏಣಿ ಇದೆ, ಹ್ಯಾಂಗಿಂಗ್ ಬೋರ್ಡ್ ಇದೆ, ಗೊತ್ತಲ್ಲ. ಊರಿಗೆ ಹೋಗ್ಬೇಕು ಅಂತಂದರೆ ಅಲ್ಲಿ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಗಿಟ್ಟೆ ಎಲ್ಲ ಆ್ಯನ್ ಮಾಡ್ಕೋಬೇಕು. ಏಣಿ ಸೂಟ್ ಕೇಸ್ಗಳೆಲ್ಲ ಮೇಲಿದೆ, ಅಲ್ಲಿಂದ ಇಳಿಸ್ಕೋಬೇಕು. ನಾನು ಹೇಗೆ ಗೊತ್ತಾ, 3 ದಿನದಿಂದ ನಾನು ಪ್ಯಾಕಿಂಗ್ ಮಾಡ್ಕೋಬೇಕು, ನಾನು ಬಟ್ಟೆ ಆ್ಯನ್ ಮಾಡ್ಕೋಬೇಕು, ನನ್ನ ಮೇಕಪ್ ಥಿಂಗ್ಸ್ ಎಲ್ಲ ಸರಿಗಿದೆಯಾ ಅಂತ ಸೆಟ್ ಮಾಡ್ಕೋಬೇಕು ಅಂತ ಸುಮ್ಮನೆ ಹೀಗೇ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಗೋರ್ಧನ್ ಇವತ್ತು ಕೇಳಿದ್ರು, ಏನು ನೀನು ಇದೇ ಥರ ಪತ್ರ ಕೊಡ್ತಾ ಇರ್ತೀಯ ಅಥವಾ ಪ್ಯಾಕಿಂಗ್ ಕೆಲಸ ಏನಾದರೂ ಶುರು ಮಾಡ್ತೀಯಾ ಅಂತ. ಅಬ್ಬಾ, ಇದ್ರ ಮಧ್ಯೆ ಈ ಶೆಕೆ ಬೇರೆ. ಅದಕ್ಕೆ ಇಲ್ಲ ಇವತ್ತು ಅಟ್ ಎನಿ ಕಾಸ್ಟ್ ಪ್ಯಾಕಿಂಗ್ ಫಿನಿಷ್ ಮಾಡ್ತೀನಿ ಅಂತ ಹೇಳಿದೆ. ಆದರೆ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತಾರಲ್ಲ, ಆ ಥರ ಆಗೋಗಿದೆ ನನ್ನ ಕತೆ. ಈಗ ಲಾಸ್ಟ್ ಮಿನಿಟ್ವರೆಗೂ ಬೆಳಗಿಂದ ಮಾಡ್ತೀನಿ, ಶುರು ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಅಂದ್ಕೊಂಡು ಹೇಳ್ಕೊಂಡು ಅಡುಗೆ ಮುಗಿಸ್ಬಿಡೋಣ, ಆಮೇಲೆ ಇನ್ನೇನೋ ಕೆಲಸ ಮಾಡಿಬಿಡೋಣ, ಮೇಲ್ ಚೆಕ್ ಮಾಡಿಬಿಡೋಣ, ಈ ಥರ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದೀನಿ. ಈಗ ನಾಳೆ ಬೆಳಗ್ಗೆ ಹೊರಡಬೇಕು. ಈಗ ತಕ್ಕ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ತಲೆನೇ ಓಡ್ತಾ ಇಲ್ಲ, ಯಾವ ಕೆಲಸ ಎಲ್ಲಿಂದ ಶುರು ಮಾಡಲಿ, ಏನು ಮಾಡಲಿ ಅಂತ. ಫಸ್ಟ್ ಆ್ಯನ್ ಮಾಡೋಣ ಅಂದ್ಕೊಂಡೆ, ಅದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಬಟ್ಟೆಗಳು ಅದೆಲ್ಲ ಒಂದು ಸ್ವಲ್ಪ ತೆಗೆದು ಆಚೆ ಹಾಕ್ಕೊಂಡೆ. ಆದರೆ ಅದಕ್ಕೆ ಯಾವ ಸೂಟ್ ಕೇಸ್ ಬೇಕು ಇಷ್ಟು ಬಟ್ಟೆಗಳಿಗೆ? ಸುಮ್ಮನೆ ತುಂಬ ದೊಡ್ಡ ಸೂಟ್ ಕೇಸ್ ತೊಗೊಂಡೋಗೋದು ಬೇಡ, ಫಸ್ಟು ಸೂಟ್ ಕೇಸ್ ತೆಕ್ಕೊಂಬಿಡೋಣ ಅಂತ ಏಣಿ ತಂದಿಟ್ಟೆ. ಇನ್ನೂ ಸೂಟ್ ಕೇಸ್ ತೆಗೆದಿಲ್ಲ. ಅದಕ್ಕೆ ಮುಂಚೆ ಕೆಲವು ಮೇಕಪ್ ಮೆಟೀರಿಯಲ್ಸ್ ಎಲ್ಲ ಆಗೋಗಿತ್ತು. ಅದನ್ನು ಆರ್ಡ್ರ್ ಮಾಡಿಬಿಡೋಣ ಅಥವಾ ತರಕ್ಕೆ ಹೇಳೋಣ ಅಂತ ಅಂದ್ಕೊಂಡು ಆ ಕೆಲಸಕ್ಕೆ ಕೈ ಹಾಕಿದೆ. ಸೊ ಎಲ್ಲ ಚೌಬಾ ಥರ ಮಾಡಿಟ್ಟಿದ್ದೀನಿ. ಅದ್ರ ಮಧ್ಯ ಹೌದು, ಇಂಪ್ರಾಂಪ್ಟಾಗಿ ಒಂದು ವಿಡಿಯೋ ಅಂದರೆ ಒಂದು ವ್ಲಾಗ್ ಮಾಡಿದ್ರೆ ಹೇಗಿರುತ್ತೆ ಅಂತ ಐಡಿಯಾ ಬಂತು. ಈಗ ಅದನ್ನು ಶುರು ಮಾಡ್ಕೊಂಡಿದ್ದೀನಿ. ಸೊ ಹೀಗೆ ನೋಡಿ, ಮಾತುಗಳೇ ಮರ್ತೋಗ್ತಾ ಇದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾವುದೋ ಒಂದು ಕಡೆಯಿಂದ ಒಂದು ಕೆಲಸ ಶುರು ಮಾಡ್ತೀನಿ. ಓಕೆ, ಏನು ಮಾಡಲಿ? ಇದು ಯಾವುದು ಬೇಡ, ನನ್ನ ಬ್ಯಾಗೆಲ್ಲ ಸೆಟ್ ಮಾಡ್ಕೊಂಬಿಡ್ತೀನಿ. ಅಂದರೆ ನನ್ನ ಹ್ಯಾಂಡ್ ಬ್ಯಾಗ್ ನಾರ್ಮಲಾಗೆ ನಾನು ಟ್ರಾವೆಲ್ ಮಾಡುವಾಗ ಐ ಆಮ್ ವೆರಿ ಪರ್ಟಿಕ್ಯುಲರ್. ನನಗೆ ಯಾವ ಬ್ಯಾಗ್ ಬೇಕು, ಏನು ಬೇಕು ಅಂತೆಲ್ಲ ಅದನ್ನೆಲ್ಲ ಅರೇಂಜ್ ಮಾಡ್ಕೋತೀನಿ. ಸೊ ಇವಾಗ ಫಸ್ಟು ಹ್ಯಾಂಡ್ ಬ್ಯಾಗ್ ಸೆಟ್ ಮಾಡ್ಕೋತೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆ್ಯಕ್ಚುಲಿ ಏನು ಗೊತ್ತಾ, ಈ ಹ್ಯಾಂಡ್ ಬ್ಯಾಗ್ ಕೆಲಸಕ್ಕೆ ಕೂತ್ಕೊಳ್ಳೋದಕ್ಕೆ ಮುಂಚೆ ಐ ಥಿಂಕ್ ಅಯರ್ನಿಂಗ್ ಫಿನಿಷ್ ಮಾಡಿಬಿಡ್ತೀನಪ್ಪ. ಏಕೆಂದರೆ ಅಟ್ಲೀಸ್ಟು ಬಟ್ಟೆಗಳೆಲ್ಲ ಒಂದು ಕಡೆ ಎತ್ತಿಟ್ಬಿಡ್ಬೋದು, ಈ ಅಯರ್ನಿಂಗ್ ಬೋರ್ಡ್ನ ಕ್ಲಿಯರ್ ಮಾಡ್ಬೋದು. ಆಮೇಲೆ ಸೂಟ್ ಕೇಸ್ನೂ ಇಳಿಸ್ಕೊಂಬಿಡ್ತೀನಿ. ಸೊ ದಟ್ ಈ ಏನೇನೋ ಅತ್ಲಾಗ ಕಳಿಸ್ಬಿಡ್ಬೋದು ಆಚೆ. ಆವಾಗ ಆರಾಮಾಗಿ ಕೂತ್ಕೊಂಡು ಏನು ಬೇಕು ಅದೆಲ್ಲ ಬ್ಯಾಗಲ್ಲಿ ಇಟ್ಕೋಬೋದು. ಇಲ್ಲ ಅಂದರೆ ಇವತ್ತು ನನ್ನ ತಲೆ ಇರೋ ಕಂಡೀಷನ್ಗೆ ನಾನು ಏನಾದರೂ ಒಂದು ಇಂಪಾರ್ಟೆಂಟ್ನ ಮರೆತು ಊರಿಗೆ ಹೋಗ್ತೀನಿ, ಆಮೇಲೆ ಅಲ್ಲಿ ಹೋಗಿ ಒದ್ದಾಡ್ತೀನಿ. ಸೊ ಅದಕ್ಕೆ ಬೇಡ. ಫಸ್ಟು ಅಯರ್ನಿಂಗ್, ಆಮೇಲೆ ಲಾಸ್ಟಲ್ಲಿ ಇದೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ಬ್ಯಾಗ್ ಇಟ್ಕೋತೀನಿ. ಯಾವಾಗಲೂ ಅನ್ಕೋತೀನಿ ನಾನು, ಲಾಸ್ಟ್ ಮಿನಿಟಲ್ಲಿ ಇಟ್ಕೊಳ್ಳಲ್ಲ. ಟೈಮ್ ಇದ್ದಾಗ ನೀಟಾಗೆ ಒಂದೊಂದು ದಿನ, ಇವಾಗ ಊರಿಗೆ ಹೋಗಬೇಕು ಅಂತ ಗೊತ್ತಿರುತ್ತೆ ಅಲ್ವಾ, ಎಸ್ಪೆಷಲಿ ಶೂಟಿಂಗ್ದೆಲ್ಲನೂ ಕರೆಕ್ಟಾಗಿ ಪ್ಲ್ಯಾನ್ ಆಗಿರುತ್ತೆ. ಟೈಮ್ ಇದ್ದಾಗಲೇ ಒಂದೊಂದು ದಿನ ಒಂದೊಂದನ್ನೆಲ್ಲ ಕೆಲಸ ಮಾಡ್ಕೊಂಬಿಡ್ತೀನಿ ಅಂತ. ಹಾಗೆ ಅಂದ್ಕೊಂಡೇನೆ 40 ವರ್ಷ ಈ ಥರ ಔಟ್ಡೋರ್ಗೆ ಹೋಗಿ ಕಳೆದಿದ್ದಾಯಿತು. ಆದರೆ ಇನ್ನೂ ನನಗೆ ಬುದ್ಧಿ ಬಂದಿಲ್ಲ, ಎಲ್ಲ ಲಾಸ್ಟ್ ಮಿನಿಟಲ್ಲಿ ಮಾಡ್ತೀನಿ. ಸೊ ದಿಸ್ ಈಸ್ ಸಮಥಿಂಗ್ ದಟ್ ಐ ನೀಡ್ ಟು ಇಂಪ್ರೂವ್. ಇಷ್ಟು ಶೆಕೆಯಲ್ಲಿ ಯಾಕೆ ಹೀಗೆ ಒದ್ದಾಡ್ತಾ ಇದ್ದೀನಿ, ಎ ಸಿ ಯಾಕೆ ಹಾಕ್ಕೊಂಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಎ ಸಿ ಹಾಕ್ಕೊಳ್ಳೋದು ಯಾವಾಗಲೂ ಇಷ್ಟ ಆಗಲ್ಲ. ನೀವೇನೇ ಹೇಳಿ, ಫ್ರೆಶ್ ಏರ್ ಇದ್ದರೆ ಅದು ಆ ನ್ಯಾಚುರಲ್ ಗಾಳಿ ಬೀಸ್ತಾ ಇದ್ದಾಗ ಅದೊಂಥರ
ಅದಕ್ಕೆ ಹಿಂಗೆಲ್ಲ ಬಾಗಿಲು ತೆಗೆದ್ಬಿಟ್ಟು ನೋಡಿ ಕರ್ಟನ್ ಎಲ್ಲ ಹೆಂಗೆ ಸಿಕ್ಕಿಸ್ಬಿಟ್ಟಿದ್ದೀನಿ. ಕರ್ಟನ್ನು ಎಲ್ಲ ಹಾಳಾಗತ್ತೆ ಇವತ್ತು, ಎಲ್ಲ ಧೂಳಾಗಿ ಅಲ್ಲೆಲ್ಲ ಫೋಲ್ಡ್ ಆಗಿ ಆ ಥರ. ಏನು ಮಾಡೋದು ನಮ್ಮ ಹೆಂಗಸರಿಗೆ ಎಷ್ಟು ತಲೆನೋವುಗಳಲ್ವಾ ಈ ಥರ. ಎಕ್ಸಾಂಪಲ್ ಕೆಲಸಕ್ಕಾಗಲಿ ಅಥವಾ ಒಂದು ರಜಕ್ಕೆ ಆಗಲಿ ನಾವೆಲ್ಲಾದರೂ ಹೋಗಬೇಕು ಅಂದರೆ ನಾವು ಎಷ್ಟೊಂದು ಪ್ಲ್ಯಾನ್ ಮಾಡಬೇಕು. ಎಸ್ಪೆಷಲಿ ನಾವೇನಾದರೂ ಒಬ್ಬರೇ ಹೋಗ್ತಾ ಇದ್ದೀವಿ ಅಂತಂದರೆ ಈ ಕಡೆ ಮನೆ ಕಡೆನೂ ಎಲ್ಲ ನೋಡ್ಕೋಬೇಕು. ಮನೆ ಕಡೆ ಇರೋರಿಗೆ ಅವ್ರಿಗೆ ಊಟ ತಿಂಡಿ ಅರೇಂಜ್ಮೆಂಟ್ಸ್ ಇರ್ಬೋದು, ಅಥವಾ ಬೇರೆ ಏನಾದರೂ ಏನಂತಾರೆ ಇಂಥ ಸಾಮಾನು ಇಲ್ಲಿಟ್ಟಿದ್ದೀನಿ ನೋಡಿ, ಇದು ಇಲ್ಲಿದೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು, ಇಂಥ ಟೈಮ್ಗೆ ಸ್ವಿಚ್ ಹಾಕಬೇಕು. ಯಪ್ಪ ಎಷ್ಟು ತಲೆನೋವು. ನಾವು ಮಲ್ಟಿ ಟಾಸ್ಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು ಹೆಂಗಸರು ಎಸ್ಪೆಷಲಿ. ಆ್ಯಂಡ್ ಎಲ್ಲ ಇಡೀ ಫ್ಯಾಮಿಲಿನೇ ಹೋಗ್ತಾ ಇದೆ ಅಂತಂದ್ರೆ ಅವಾಗ ಇನ್ನೊಂದು ಥರ ತಲೆನೋವು. ಪೇಪರ್ನವನಿಗೆ ಹೇಳಬೇಕು, ಹಾಲು ಬೇಡ ಅಂತ ಹೇಳಬೇಕು, ಮನೆ ಕೆಲಸಕ್ಕೆ ಬರೋರ್ಗೆ ಹೇಳಬೇಕು, ಆಮೇಲೆ ಎಲ್ಲ ಸ್ವಿಚ್ಗಳ ಹಾಕ್ಸಿದೆಯಾ, ಗ್ಯಾಸ್ ಕ್ಲೋಸ್ ಆಗಿದೆಯಾ. ಯಪ್ಪ ದೇವರು ಈ ವಿಷಯದಲ್ಲಿ ಒಂದು ಸ್ವಲ್ಪ ಕರುಣೆ ತೋರಿಸ್ಬೇಕಾಯ್ತು. ಎಲ್ಲ ರೆಸ್ಪಾನ್ಸಿಬಿಲಿಟಿಗಳು ನಮ್ಮ ತಲೆ ಮೇಲೆ ಹಾಕ್ಬಿಟ್ಟಿದ್ದಾನೆ. ಹಾಗಂತ ಕೆಲವು ಗಂಡಸರು ಬೈಕೋತಾರೆ ಇವಾಗ ನನ್ನ. ನಾಟ್ ಆಲ್ ಮೆನ್ ಆರ್ ಲೈಕ್ ದಟ್. ಕೆಲವ್ರು ಇರ್ತಾರೆ ಪಾಪ ಕೆಲಸದಲ್ಲಿ ಸಹಾಯ ಮಾಡ್ತಾರೆ, ಬಟ್ ಮೆಜಾರಿಟಿ ಯಾವಾಗಲೂ ಎಲ್ಲ ತಲೆನೋವು ಹೆಂಗಸರುಗಳಿಗೇನೆ ಅಲ್ವಾ. ಹಿಂಗೋ ಒಂದು ಸ್ವಲ್ಪ ಅಡ್ಡದಿಡಿ ಒಂಚೂರು ಬೇಗ ಇದನ್ನು ಸೀಟ್ಬಿಟ್ರೆ ಈ ಒಂದು ಸೀರೆ ಕೆಲಸ ಮುಗಿಯತ್ತೆ. ಹಬ್ಬ, ಒನ್ ಮೋರ್ ವಿಕೆಟ್ ಡೌನ್. ನಾನು ಯಾವಾಗಲೂ ಒಂದಿಷ್ಟು ಎಕ್ಸ್ಟ್ರಾ ನನ್ನ ಓನ್ ಕಾಸ್ಟ್ಯೂಮ್ಸ್ ಇಟ್ಕೊಂಡಿರ್ತೀನಿ. ಒಂದೊಂದು ಸತಿ ಏನಾಗುತ್ತೆ ಅಂದರೆ ವೇರಿಯಸ್ ರೀಸನ್ಸಿಂದ ಅವ್ರು ತಂದಿರೋ ಕಾಸ್ಟ್ಯೂಮ್ಸ್ ನನಗೆ ಸರಿ ಹೋಗಲಿಲ್ಲ, ಅಥವಾ ಕಂಫರ್ಟಬಲ್ ಆಗಿಲ್ಲ, ಅಥವಾ ನನಗೆ ಸೂಟ್ ಆಗಲಿಲ್ಲ ಅಂತ ಅನಿಸಿದ್ರೆ ಆವಾಗ ನಾನು ನನ್ನ ಕಾಸ್ಟ್ಯೂಮ್ಸ್ನೇ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಎವ್ರಿ ಟೈಮ್ ಐ ಕ್ಯಾರಿ ಅ ಲಿಟ್ಲ್ ಎಕ್ಸ್ಟ್ರಾ ಕ್ಲೋತ್ಸ್ ಹಾಗೆ. ಸೊ ಅದರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಕೂಡ ನನಗೆ ಜಾಸ್ತಿ. ಇನ್ಫ್ಯಾಕ್ಟ್ ಒಂದು ಸ್ವಲ್ಪ ವರ್ಷಗಳ ಮುಂಚೆ, ಆ್ಯಕ್ಚುಲಿ ಸ್ವಲ್ಪ ಸತಿ ಅಲ್ಲ, ಒಂದು ಫ್ಯೂ ಟೈಮ್ಸ್ ಸುಬಿಕುಟಿನ ಪ್ಯಾಕಿಂಗ್ ಮಾಡುವಾಗ ಹೆಲ್ಪ್ ಮಾಡು ಅಂತ ಕೇಳಿದ್ದೆ. ಫುಲ್ಲು ಜೋಶಲ್ಲೇನೋ ಬಂದ್ಲು. ಆಮೇಲೆ ಪ್ರಾಬ್ಲಮ್ ಆಗಿದ್ದು ನನಗೇನೆ. ಏಕೆಂದರೆ ಪ್ಯಾಕಿಂಗ್ ಮಾಡ್ತಾ ಕೂತ್ಕೊಂಡಾಗ, ಓ ಅಮ್ಮ ಇದು ಎಷ್ಟು ಚೆನ್ನಾಗಿದೆ, ಇದು ಹೊಸ್ತಾ, ಇದು ನೀನು ಯೂಸ್ ಮಾಡ್ತೀಯಾ, ಇದು ನಿನಗೆ ಬೇಕಾ ಅಂತ ಒಂದು ಸತಿ ಒಂದು ಹೇರ್ ಬ್ರಷ್ ಹೋಗೋದು, ಇನ್ನೊಂದು ಸತಿ ಯಾವುದೋ ಒಂದು ನೇಲ್ ಪಾಲಿಷ್ ಇಲ್ಲ ಯಾವುದೋ ಒಂದು ಇಯರಿಂಗ್ ತೆಕ್ಕೋ, ಅಥವಾ ಪ್ಲೀಸ್ ನನಗೆ ಇದು ಪಟ್ಟ ಬೇಕು ಅನ್ನೋ. ಇಲ್ಲದೆ ಇದ್ರೆ ಈಚೆಗಂತೂ ನನ್ನ ಬಟ್ಟೆಗಳೆಲ್ಲ ಈಚೆಗೇನು ಸುಮಾರು ವರ್ಷಗಳಿಂದ, ಅವಳು ನನ್ನಷ್ಟೇ ನನಗಿಂತ ಉದ್ದ ಇರೋದ್ರಿಂದ ನನ್ನ ಪೈಜಾಮಗಳು ಆಮೇಲೆ ನನ್ನ ಚಪ್ಪಲಿಗಳು ಎಲ್ಲ ಅಬೇಸ್ ಮಾಡಿಬಿಡ್ತಾಳೆ. ಸೊ ಹಾಗಾಗಿ ಈಗ ಅವಳು ಹೆಲ್ಪ್ ಕೇಳಲ್ಲ. ಯಾಕೆಂದರೆ ಅವಳು ಬಂತು ಅಂತಂದರೆ ಅರ್ಧ ಸಾಮಾನು ಇಲ್ಲಿಂದ ಮಿಸ್ಸಿಂಗ್ ಆಗಿಬಿಡುತ್ತೆ. ಇವಾಗ ಅವಳಿಗೆ ಸೀರೆ ಹುಚ್ಚು ಶುರು ಆಗ್ಬಿಟ್ಟಿದೆ. ಸೀರೆ ಉಟ್ಕೋಬೇಕು ಅಂತ ಆಸೆ. ಸೊ ಕೋರ್ಟ್ಗೆ ಹೋಗುವಾಗ, ಆಫೀಸ್ಗೆ ಹೋಗುವಾಗಲೆಲ್ಲ, ಅಂದರೆ ಜಾಸ್ತಿ ಕೋರ್ಟ್ಗೆ ಹೋಗುವಾಗ ಈಚೆಗೆ ಸೀರೆ ಉಟ್ಕೊಂಡು ಹೋಗ್ತಾಳೆ. ಸೊ ಏನಾದರೂ ಸೀರೆ ಕಾಣಿಸ್ತಾ ಅವಳಿಗೆ ಇಷ್ಟ ಆಯಿತಾ ಅಷ್ಟೇ, ಅಲ್ಲಿಗೆ ಇದು ಮಂಗಮಾಯ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಅವಳನ್ನು ಕೇಳಲ್ಲ, ಹೆಲ್ಪ್ ಮಾಡು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅವಳು ಆಫೀಸ್ಗೆ ಹೋಗಿದ್ದಾಳೆ. ಅವಳು ಇಲ್ಲದೆ ಇದ್ದಾಗ ಈ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಲೇಟ್ ಮಾಡಿಕೊಂಡು ಈಗ ಮಾಡ್ತಾಯಿದ್ದೀನಿ. ಈ ಸೀರೆ ಚೆನ್ನಾಗೇ ಇದೆ, ಏನು ಮಾಡಬೇಕಾ ಬೇಡ, ಒಂದು ಸತಿ ಮಾಡಿಬಿಡೋಣ ಯಾವುದಕ್ಕೂ. ಈಗ ಇದ್ರ ಟೆನ್ಷನ್ ಜೊತೆಗೆ ನನಗೆ ಇನ್ನೊಂದು ಟೆನ್ಷನ್ ಶುರುವಾಗಿದೆ. ಏನು ಗೊತ್ತಾ, ನಾನು ಹೀಗೆ ದಿಢೀರಂತ ಒಂದು ವ್ಲಾಗ್ ಮಾಡೋಣ ಅಂತ ಯೋಚನೆ ಮಾಡಿಬಿಟ್ಟೆ ಅಲ್ವಾ, ನನ್ನ ಟೀಮ್ಗೆ ಹೇಳಲೇ ಇಲ್ಲ. ಪೂಜಂಗೂ ಹೇಳಲಿಲ್ಲ, ಸುದೇಶ್ ಅವ್ರಿಗೂ ಹೇಳಲಿಲ್ಲ. ನಾನೇ ಶೂಟ್ ಮಾಡ್ತಾಯಿದ್ದೀನ, ಹೆಂಗೆಂಗೋ ಅಡ್ಡ-ದಿಡ್ಡಿ ಕ್ಯಾಮ್ರಾ ಇಟ್ಕೊಂಡು ಈ ವಿಡಿಯೋ ನೋಡಿದ್ಮೇಲೆ ಸರಿಯಾಗಿ ಬೈಸ್ಕೋತೀನಿ. ಮುಖಕ್ಕೆ ಲೈಟ್ ಇಲ್ಲ, ಕ್ಯಾಮ್ರಾ ಆ್ಯಂಗಲ್ ಸರಿಗಿಲ್ಲ, ಏನೂ ರಿಸರ್ಚ್ ಮಾಡಿಲ್ಲ, ನೋಡಿ ಅಲ್ಲೆಲ್ಲೋ ಕ್ಯಾಮ್ರಾ ಸ್ಟ್ಯಾಂಡ್ ಕಾಣ್ತಾ ಇದೆ, ಹಿಂಗಿದೆ ಹಂಗಿದೆ ಅಂತ
ಅದೊಂದು ಇವಾಗ ನನಗೊಂದು ಕ್ಲಾಸ್ ಇದೆ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ, ಅವ್ರು ತಾನೆ ನಡೆಯತ್ತೆ, ಬೈಸ್ಕೊತೀನಿ ಅವ್ರಿಬ್ರ ಹತ್ರ. ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ವಿ, ನೀವು ಯಾಕೆ ಕಷ್ಟಪಡೋಕ್ಕೆ ಹೋದ್ರಿ ಅಂತೆಲ್ಲ ಸ್ಟಾರ್ಟ್ ಆಗತ್ತೆ. ಏನೋ ಪಾಪ ಒಂದಿನ ಬ್ರೇಕ್ ಕೊಡೋಣ ಅವ್ರುಗಳ್ಗೂ, ಒಂದಿನ ಅಲ್ಲ, ಒಂದು ಸತಿ ಬ್ರೇಕ್ ಕೊಡೋಣ. ಇಲ್ಲಾಂದರೆ ಯಾವಾಗಲೂ ಶೂಟಿಂಗ್ ಮಾಡಬೇಕು ಅನ್ನೋ ಟೆನ್ಷನ್ನು, ಆಮೇಲೆ ಎಷ್ಟು ಕೆಲಸ ಇರುತ್ತೆ ಅಂತ ಯೋಚನೆ ಮಾಡಿದೆ. ಸೊ ಈಗ ಏನು ಗೊತ್ತಾ, ಈ ಅಯರ್ನಿಂಗಿಂದ ನಾನು ಒಂದು 5 ನಿಮಿಷ ಬ್ರೇಕ್ ಬೇಕು. ಸೊ ಬ್ರೇಕ್ ಟೈಮಲ್ಲಿ ಸೂಟ್ಕೇಸ್ ತೆಕ್ಕೊಂಬಿಡ್ತೀನಿ. ಆ್ಯಕ್ಚುಲಿ ನಂದು ಶೂಟಿಂಗ್ದು ಕಿಟ್ಟು, ಮೇಕಪ್ ಥಿಂಗ್ಸ್ದು ಬ್ಯಾಗ್ಗಳು ಅದೆಲ್ಲನೂ ದೊಡ್ಡ ಸೂಟ್ಕೇಸಲ್ಲೇ ಹಾಕೊಂಬಿಡ್ತೀನಿ. ಇಟ್ಸ್ ಈಸಿಯರ್ ದಟ್ ವೇ. ಅಲ್ಲಿ ಹೋಗಿ ಸುಮ್ಮನೆ ಆ ಸೂಟ್ಕೇಸಿಂದ ತೆಕ್ಕೋಬೋದು. ಬಟ್ ಆ ಸೂಟ್ಕೇಸ್ ತೆಕ್ಕೊಡೋದಕ್ಕೆ, ಆ ದೊಡ್ಡ ಸೂಟ್ಕೇಸ್ ತೆಕ್ಕೊಡೋದಕ್ಕೆ ರಾಜ ಬರಬೇಕು, ಏಕೆಂದರೆ ಅದು ಇನ್ನೊಂದು ರೂಮ್ ಮಟ್ಟದಲ್ಲಿದೆ. ಸೊ ಇವಾಗ ನನ್ನ ಕ್ಯಾಬಿನ್ ಬ್ಯಾಗೇಜ್ ಯಾವ್ದು ತೊಗೊಂಡು ಹೋಗ್ತೀನೋ ಅದನ್ನು ತೆಕ್ಕೊಂಬಿಡ್ತೀನಿ. ಓಕೆ, ಟೈಮ್ ಫಾರ್ ಸಮ್ ಸರ್ಕಸ್. Got it. Ready. Hey. ಏಣಿ ಕೆಲಸ ಮುಗೀತು. ಈಗ ಇನ್ನೊಂದಿಷ್ಟು ನನ್ನ ಡ್ರೆಸ್ಸಸ್ ಇದೆ, ಅಯರ್ನ್ ಮಾಡಿ ಮುಗಿಸ್ಬಿಡ್ತೀನಿ. ಆಮೇಲೆ ನನ್ನ ಬ್ಯಾಗ್ನ ಅರೇಂಜ್ ಮಾಡ್ತೀನಿ. One eternity later. ಹಬ್ಬ, ಅಯರ್ನಿಂಗ್ ಮುಗಿಸ್ದೆ, ಕೊನೆಗೆ ಪ್ಯಾಕಿಂಗು ಮುಗಿಸ್ಬಿಟ್ಟೆ. ಆ ಸಾಮಾನುಗಳೆಲ್ಲ ಎತ್ತಿಟ್ಟಿದ್ದಾಯಿತು. ಈಗ ಟೈಮ್ ಟು ಪ್ಯಾಕ್ ಮೈ ಹ್ಯಾಂಡ್ ಬ್ಯಾಗ್. ಸೊ ಈ ಸತಿ ಈ ಟ್ರಿಪ್ಗೆ ನನ್ನ ಈ ರೆಡ್ ಅಥವಾ ಒಂಥರ ಕೋರಲ್ ಶೇಡ್ ಇದೆ, ಇದು ನಾನು ಕಿಪ್ಲಿಂಗ್ ಬ್ಯಾಗ್ ತೊಗೊಂಡು ಹೋಗ್ತೀನಿ. ಕಿಪ್ಲಿಂಗ್ ಬ್ಯಾಗ್ಸ್ ಆರ್ ಮೈ ಫೇವ್ರೆಟ್ ಬ್ಯಾಗ್. ಇದು ಯಾವ ಪ್ರಮೋಷನಲ್ ವೀಡಿಯೋನೂ ಅಲ್ಲ, ಓಕೆ. ನನಗೆ ಕಿಪ್ಲಿಂಗ್ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ಇದು ಲೆದರ್ ಅಲ್ಲ, ಮೊದಲನೇದಾಗಿ ಇದೊಂಥರ ಯಾವುದೋ ಒಂದು ಫ್ಯಾಬ್ರಿಕ್, ಮೈಕ್ರೋಫೈಬರು ಏನೋ ಗೊತ್ತಿಲ್ಲ, ಏನೋ ಒಂದು ಫ್ಯಾಬ್ರಿಕ್. ಕ್ಲೀನ್ ಮಾಡೋದಕ್ಕೆ ತುಂಬ ಈಸಿ. ಏನಾದರೂ ಗಲೀಜಾಯ್ತಾ, ವಾಪಸ್ ಬಂದಮೇಲೆ ಮಿಷಿನ್ನೊಳಗೆ, ವಾಷಿಂಗ್ ಮಿಷಿನ್ನೊಳಗೆ ಹಾಕಿದ ಅಥವಾ ಕೈಯಲ್ಲೂ ಒಗಿಬೋದು. ವಾಶ್ ಮಾಡಿದ್ರೆ ಮತ್ತೆ ಹೊಸ ಬ್ಯಾಗ್ ಥರ ಆಗುತ್ತೆ. ಆಮೇಲೆ ಜಿಪ್ಸು ತುಂಬ ಸ್ಟರ್ಡಿಯಾಗಿರುತ್ತೆ. ಆಮೇಲೆ ಬೇಕಾದಷ್ಟು ಪಾಕೆಟ್ಗಳಿದೆ. ಆಮೇಲೆ ಇದು ಡಿಫ್ರೆಂಟ್ ಸೈಜಸ್ಸಲ್ಲಿ ಸಿಗುತ್ತೆ. ಆ್ಯಂಡ್ ನಿಮಗೆ ಗೊತ್ತಲ್ಲ, ಎಸ್ಪೆಷಲಿ ಪ್ಲೇನಲ್ಲಿ ಟ್ರಾವೆಲ್ ಮಾಡುವಾಗ ಈ ಸೆಕ್ಯೂರಿಟಿ ಚೆಕ್ಕು ಅದೆಲ್ಲ ಇದ್ದಾಗ ಎಲ್ಲ ತೆಗೆದು ಆಚೆ ಹಾಕಬೇಕಾಗತ್ತೆ ಸೆಕ್ಯೂರಿಟಿ ಚೆಕ್ ಮಾಡಬೇಕಾದ್ರೆ. ಸೊ ಬೇರೆ ಬೇರೆ ಪಾಕೆಟ್ಸ್ ಅಂದರೆ ಈ ಜಿಪ್ಗಳಿರೋದ್ರಿಂದ ಯಾವುದು ಆಚೆ ಇಡಬೇಕಾಗಿರೋವಂಥ ವಸ್ತುಗಳಿರುತ್ತೋ ಅದು ನಿಮ್ಗೆ ಜ್ಞಾಪಕ ಇರುತ್ತೆ, ಈ ಜಿಪ್ಪಲ್ಲಿ ಇಟ್ಟಿದ್ದೀನಿ ಅಥವಾ ಈ ಪಾಕೆಟಲ್ಲಿದೆ ಅಂತ. ಸೊ ಇಟ್ಸ್ ಈಸಿಯರ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಲೈಟ್ ವೆಯ್ಟ್ ಬ್ಯಾಗ್ ಇದು. ಒಂದೊಂದ್ಸತಿ ಏನಾಗುತ್ತೆ ಗೊತ್ತಾ, ಬ್ಯಾಗೆ ತುಂಬ ಭಾರ ಇರುತ್ತೆ, ಅದರೊಳಗಿನ ಬಾಕಿ ಸಾಮಾನುಗಳು ಎಲ್ಲ ತುಂಬಿಸ್ಬಿಟ್ರೆ ಬ್ಯಾಗ್ ಹಾಕ್ಕೊಂಡು ಭುಜ, ಕತ್ತು ಎಲ್ಲ ನೋವು ಬಂದುಬಿಡುತ್ತೆ. ಸೊ ಐ ಆಲ್ವೇಸ್ ಪ್ರಿಫರ್ ಕಿಪ್ಲಿಂಗ್ ಬ್ಯಾಗ್ಸ್. ಆ್ಯಂಡ್ ನನ್ನ ಹತ್ರ ಈ ಕಿಪ್ಲಿಂಗ್ ಬ್ಯಾಗ್ಸು ಕಲರ್ ಬ್ಯಾಗ್ಗಳು ಇಟ್ಕೊಂಡಿದ್ದೀನಿ. ನನಗೆ ಕಲರ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಎಸ್ಪೆಷಲಿ ಟ್ರಾವೆಲ್ ಟೈಮಲ್ಲಿ ಹೇಳೋದ್ನಲ್ಲ, ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ಆ್ಯಂಡ್ ಯಾವ ಮೂಡ್ಗೆ, ಯಾವ ಟ್ರಿಪ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ತೊಗೊಂಡು ಹೋಗ್ತೀನಿ. ಬಟ್ ಜನ್ರಲಿ ಟ್ರಾವೆಲ್ ಮಾಡಬೇಕಾದ್ರೆ ಏನೋ ಗೊತ್ತಿಲ್ಲ, ನನಗೆ ಈ ಬ್ಯಾಗ್ ತುಂಬ ಇಷ್ಟ. ಸೊ ಹಾಗಾಗಿ ಇವತ್ತು ಮತ್ತೆ ಈ ಬ್ಯಾಗ್ನೇ ತೊಗೊಂಡಿದ್ದೀನಿ, ಪ್ಯಾಕ್ ಮಾಡ್ಕೋತೀನಿ. ಸೊ ಫಸ್ಟು ಏನು ಇಟ್ಕೋಬೇಕು, ಆಬ್ವಿಯಸ್ಲಿ ಇದು ಮನೆ ಬ್ಯಾಗು. ಮನೆ ಬ್ಯಾಗ್ ಅಂದರೆ ಮನೇಲಿ ಥಿಂಗ್ಸ್ ಎಲ್ಲ ಇದರಲ್ಲೇ ಇಟ್ಟಿರ್ತೀನಿ. ಈ ಥರ ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡೋಗ್ತೀನಿ. ಇಂಪಾರ್ಟೆಂಟ್ ಥಿಂಗ್, ಮೈ ಫೇವ್ರೆಟ್ ಕ್ಯೂಟ್ ಟೆಡಿ ಬೇರ್ ಪೌಚ್, ವಾಲೆಟ್, ದೊಡ್ಡ ವಾಲೆಟ್. ಸ್ವಲ್ಪ ಕ್ಯಾಶು ಅದೆಲ್ಲ ಇಟ್ಕೋಬೇಕಾಗತ್ತಲ್ಲ,
ಟ್ರಾವೆಲ್ ಮಾಡಬೇಕಾದ್ರೆ ಅದು. ಆಮೇಲೆ ಕಾರ್ಡ್ಸು, ಐ ಡಿ ಕಾರ್ಡ್ಗಳು, ಕ್ರೆಡಿಟ್ ಕಾರ್ಡು, ಆಮೇಲೆ ಲಾಂಜ್ ಆ್ಯಕ್ಸಸ್ ಮಾಡಬೇಕು ಅಂದರೆ ಲಾಂಜ್ ಆ್ಯಕ್ಸಸ್ ಕಾರ್ಡು, ಅದೆಲ್ಲ ಆಧಾರ್ ಕಾರ್ಡು ಅದೆಲ್ಲ, ಅದು ಗ್ರೀನ್. ಈಗ ಕರೆಂಟ್ಲಿ ಗ್ರೀನ್ ಮೂಡಲ್ಲಿದ್ದೀನಿ, ಅದಕ್ಕೆ ಎಲ್ಲ ಗ್ರೀನ್ ಇಟ್ಕೊಂಡಿದ್ದೀನಿ. ಆಮೇಲೆ ನನ್ನ ಲೈಫ್ ಸೇವರ್, ನನ್ನ ಮೈಗ್ರೇನ್ ಮಾತ್ರೆ ಅದಿರಲೇಬೇಕು. ನೆಕ್ಸ್ಟ್ ವೆಟ್ ವೈಪ್ಸ್ ಬೇಕಲ್ವಾ. ಕೆಲವು ಸತಿ ಕೆಲವು ಕಡೆ ಕೈಗೆ ತೊಳ್ಕೊಳಕ್ಕಾಗಲ್ಲ ಅಂತ ಟೈಮಲ್ಲಿ ಇದು ತುಂಬ ಕೆಲ್ಸಕ್ಕೆ ಬರುತ್ತೆ, ಅದು. ಆಮೇಲೆ ನೆಕ್ಸ್ಟ್ ಏನು, ಹಾಂ, ಇದು ಇನ್ನೊಂದು ಪೌಚ್. ಈ ಪೌಚಲ್ಲಿ ಏನೇನಿರುತ್ತೆ ಗೊತ್ತಾ? ಎಮರ್ಜೆನ್ಸಿಗೆ ಒಂದು ಲಿಪ್ಸ್ಟಿಕ್ಕು, ಆಮೇಲೆ ಏನೋ ನನಗೆ ಮರ್ತೋಗ್ಬಿಟ್ಟಿದೆ, ಹಾಂ, ಕೂಂಬು, ಮಾಯಿಶ್ಚರೈಸರ್, ಲಿಪ್ ಬಾಮ್ ಅಂಥದ್ದೆಲ್ಲ ಈ ಇದರಲ್ಲಿ ಇಟ್ಟಿರ್ತೀನಿ. ಆಮೇಲೆ ಒಂದು ಕ್ಯೂಟ್ ಪುಟಾಣಿ ಮಿರರ್, ಇದೆಷ್ಟು ಕ್ಯೂಟಾಗಿದೆ ನೋಡಿ, ಇದೊಂದು. ಆಮೇಲೆ ಅಷ್ಟೇ ಬೇಸಿಕ್ಕಾಗೆ ಆಲ್ ಎಮರ್ಜೆನ್ಸಿ ಬ್ಯೂಟಿ ಪ್ರಾಡಕ್ಟ್ಸ್ ಏನು ಬೇಕೋ ಅದೆಲ್ಲ ಇರುತ್ತೆ. ಅದಲ್ಲದೆ ಎಕ್ಸ್ಟ್ರಾ ಹ್ಯಾಂಡ್ ಕ್ರೀಮ್ ಒಂದು ಇಟ್ಕೊಂಡಿರ್ತೀನಿ, ಏಕೆಂದರೆ ನನಗೆ ತುಂಬ ಡ್ರೈ ಸ್ಕಿನ್ನು, ಈ ಉಗುರ ಹತ್ರ ಎಲ್ಲ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಹ್ಯಾಂಡ್ ಕ್ರೀಮು, ಎಕ್ಸ್ಟ್ರಾ ಕನ್ನಡಕ ಬೇಕೇ ಬೇಕು. ಇದು ಎಲ್ಲೆಲ್ಲೋ ಇಟ್ಬಿಡ್ತೀನಿ, ಆಮೇಲೆ ಊರೆಲ್ಲ ಹುಡ್ಕಾಡ್ತೀನಿ. ಸೊ ಹಾಗೇನಾದರೂ ಬೈ ಚಾನ್ಸ್ ಕನ್ನಡಕ ಕಳ್ಕೊಂಡ್ಬಿಟ್ರೆ ಅಥವಾ ಮುರಿದು ಹೋದರೆ ಅಂತ ಒಂದು ಎಕ್ಸ್ಟ್ರಾ ಕನ್ನಡಕ. ಆಮೇಲೆ ಮೈ ಕರೆಂಟ್ ಫೇವ್ರೆಟ್ ಲಿಪ್ ಗ್ಲಾಸ್, ಶೈನ್ ಇರುತ್ತೆ, ಇದೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ಇದು ಒಂದು ಶುಂಠಿ, ಇದು ಒಣಗಿಸ್ಬಿಟ್ಟು ಉಪ್ಪು ಹಾಕಿಟ್ಟಿರ್ತಾರಲ್ಲ ಆ ಥರ. ಏಕೆಂದರೆ ಒಂದೊಂದ್ಸತಿ ಹೊರಗಡೆ ತಿಂದಾಗ ಹೊಟ್ಟೆ ಏನಾದರೂ ಹಿಂಸೆ ಅನಿಸಿದ್ರೆ ಇದು ಒಂದೊಂದು ಬಾಯಿಗೆ ಹಾಕ್ಕೊಂಡ್ರೆ ಹೊಟ್ಟೆ ಆರಾಮ್ ಅನಿಸುತ್ತೆ, ಅದು. ಆಮೇಲೆ ಮೌತ್ ಅಲ್ಸರ್ ಕ್ರೀಮ್, ಬಾಯಿ ಹುಣ್ಣಿನ ಕ್ರೀಮು, ಯಾವಾಗಲೂ ಸೇಫ್ಟಿ ಸೈಡ್ ಇಟ್ಕೊಂಡಿರ್ತೀನಿ. ಒಂದೊಂದ್ಸತಿ ಹೇಳೋಕ್ಕಾಗಲ್ಲ, ಸಡನ್ನಾಗಿ ಬಾಯಿ ಹುಣ್ಣು ಬಂದುಬಿಟ್ರೆ ಶೂಟಿಂಗ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ. ಡೈಲಾಗ್ಗಳು ಹೇಳೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಅದು ಒತ್ತುತ್ತಾ ಇರುತ್ತೆ, ಅದೊಂಥರ ಚುಚ್ತಾ ಇರುತ್ತೆ, ಉರಿತಾ ಇರುತ್ತೆ. ಅದಕ್ಕೆ ಸೇಫ್ಟಿ ಸೈಡ್ ಐ ಆಲ್ವೇಸ್ ಕ್ಯಾರಿ ದಿಸ್. ಆಮೇಲೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸನ್ ಗ್ಲಾಸಸ್. ಈಗಂತೂ ಇರೋ ಬಿಸಿಲಿಗೆ ಕಣ್ಣೇ ಬಿಡೋಕ್ಕಾಗಲ್ಲ. ಸೊ ಸನ್ ಗ್ಲಾಸಸ್ ತುಂಬ ಇಂಪಾರ್ಟೆಂಟ್. ಆದರೆ ಏನು ಗೊತ್ತಾ, ನಾನು ಯಾವಾಗಲೂ ಸನ್ ಗ್ಲಾಸಸ್ ಇಟ್ಕೊಂಡಿರ್ತೀನಿ, ಜಾಸ್ತಿ ಹಾಕ್ಕೊಳ್ಳೋದೇ ಇಲ್ಲ, ಏಕೆಂದರೆ ಯಾವಾಗಲೂ ಇದು ಬೇಕಲ್ವಾ. ಸೊ ಹಾಗಾಗಿ ಇದನ್ನು ತೆಗಿ, ಇದನ್ನು ತೆಗಿ, ಇದನ್ನು ಹಾಕೋ, ಅಥವಾ ಇದನ್ನು ತೆಗಿ, ಇದನ್ನು ಹಾಕೋ, ಕನ್ಫ್ಯೂಷನ್ ಆಗುತ್ತೆ. ಆಮೇಲೆ ಯಾವ್ದಾದ್ರು ಒಂದನ್ನು ಕಳ್ಕೊತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ನಾಮಕಾವಸ್ಥೆ ಇಟ್ಕೊಂಡಿರ್ತೀನಿ, ಆದರೆ ಯೂಸ್ ಮಾಡೋದು ತುಂಬ ಕಮ್ಮಿ. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಎಸ್ಪೆಷಲಿ ನಾನು ಟ್ರಾವೆಲ್ ಮಾಡುವಾಗ ಅಥವಾ ಶೂಟಿಂಗ್ ಹೋದಾಗ ನನ್ನ ಬ್ಯಾಗಲ್ಲಿ ಯಾವುದಿರುತ್ತೆ ಗೊತ್ತಾ? ಈ ಕೆಲವು ಸತಿ ಏನು ಅಫ್ಕೋರ್ಸ್ ದುಡ್ಡು, ಕಾರ್ಡು ಅದೆಲ್ಲ ಬಿಟ್ಟು ಬೇರೆ ಏನಾದರೂ ಮರ್ತು ಹೋಗ್ತೀನಿ ಹೊರತು, ಆದರೆ ಈ ನನ್ನ ಜಪಮಾಲೆ ಮಾತ್ರ ನಾನು ಮರೆಯೋದೇ ಇಲ್ಲ. ಇದು ಎಷ್ಟು ವರ್ಷ ಹಳೇದು ಅಂತ ನನಗೆ ಗೊತ್ತಿಲ್ಲ. ನನಗೆ ಯಾರೋ ಒಂದು ಸತಿ ಇದನ್ನು ಗಿಫ್ಟ್ ಮಾಡಿದರು. ಐ ಥಿಂಕ್ ನಾವು ನಮ್ಮ ಮನೆದೇವ್ರ ದೇವಸ್ಥಾನಕ್ಕೆ ಹೋದಾಗ, CBಗೆ ಹೋದಾಗ ಅಲ್ಲಿ ಯಾರೋ ಕೊಟ್ಟಿದ್ದು ಅನಿಸುತ್ತೆ. ಗೊತ್ತಲ್ವ, ಜಪಮಾಲೆ ರುದ್ರಾಕ್ಷಿಲಿರುತ್ತೆ, ತುಳಸಿ ಇದರಲ್ಲಿರುತ್ತೆ, ಅಥವಾ ಗಂಧದ್ದು ಸ್ಯಾಂಡ್ಲ್ವುಡ್ಡಲ್ಲೂ ಮಾಡ್ತಾರೆ. ಆದರೆ ಇದು ಏನು ಅಂತ ನನಗೆ ಗೊತ್ತಿಲ್ಲ, ಈ ಬೀಡ್ಸ್ ಯಾವುದ್ರಲ್ಲಿ ಮಾಡಿರೋದು ಅಂತ. ಅಫ್ಕೋರ್ಸ್ ಮರದ ಬೀಡ್ಸೇನೆ ಇದು, ಬಟ್ ಇದನ್ನು ಮಾತ್ರ ನಾನು ಬಿಟ್ಟು ಹೋಗೋದಿಲ್ಲ. ಏಕೆಂದರೆ ಶೂಟಿಂಗ್ ಇದ್ದಾಗ ಅಥವಾ ಟ್ರಾವೆಲ್ ಮಾಡುವಾಗ ಏನಾಗುತ್ತೆ, ಬೇಗ ಹೊರಡಬೇಕಾಗತ್ತೆ. ನಾನು ದಿನ ಮಾಡೋವಂಥ ಪೂಜೆ ಪೂರ್ತಿ ಮಾಡೋಕ್ಕಾಗಲ್ಲ. ದೇವ್ರ ದೀಪ ಹಚ್ಚಿ ಹೂವು ಇಟ್ಟು ಅದೆಲ್ಲ ಮಾಡ್ತೀನಿ, ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಹೋಗ್ತೀನಿ. ಆದರೆ ಶ್ಲೋಕಗಳು ಹೇಳ್ಕೊಳ್ಳೋದು ಅದೆಲ್ಲನೂ ಟೈಮ್ ಆಗೋದಿಲ್ಲ. ಸೊ ಆವಾಗ ಈ ಥರ ನನ್ನ ಜಪಮಾಲೆನ ನಾನು ತೊಗೊಂಡು ಹೋಗ್ತೀನಿ. ಟ್ರಾವೆಲ್ ಮಾಡುವಾಗ ಪ್ಲೇನಲ್ಲಿರ್ಬೋದು, ಕಾರಲ್ಲಿರ್ಬೋದು, ಅಥವಾ ಶೂಟಿಂಗ್ ನಡೆಯೋ ಟೈಮಲ್ಲಿ ಮಧ್ಯ ಗ್ಯಾಪ್ ಇರುತ್ತಲ್ಲ, ಆವಾಗ ಕೂತಿದ್ದಾಗ ನನ್ನ ಶ್ಲೋಕಗಳೆಲ್ಲ ಹೇಳಿಕೊಂಡು ನರಸಿಂಹದೇವ್ರ ಜಪ ಮಾಡ್ತೀನಿ. ಸೊ ಹಾಗಾಗಿ ದಿಸ್ ಇಸ್ ಅ ಮಸ್ಟ್ ಆ್ಯಂಡ್ ಶುಡ್ ಇನ್ ಮೈ ಬ್ಯಾಗ್. ಅದೇ ಹೇಳಿದ್ನಲ್ಲ, ಪ್ರಾಬಬ್ಲಿ ಈ ಸನ್ ಗ್ಲಾಸಸ್ ಮರಿಬೋದು, ಅಥವಾ ಈ
ಏನಂತಾರೆ ಹ್ಯಾಂಡ್ ಕ್ರೀಮು, ಲಿಪ್ಸ್ಟಿಕ್ದು ಪೌಚು, ಅದು ಏನು ಮರೆತ್ರೂ ಬಿಟ್ಟು ಹೋಗ್ತೀನಿ, ಪರವಾಗಿಲ್ಲ. ಆದರೆ ಇದನ್ನು ಮಾತ್ರ ನಾನು ಮರೆಯೋದಿಲ್ಲ. ಸೊ ಫಸ್ಟು ಇವತ್ತು ಆಲ್ರೆಡಿ ಪೂಜೆ ಅದೆಲ್ಲ ಆಗಿರೋದ್ರಿಂದ ನಾಳೆ ಬೆಳಗ್ಗೆ ಬೇಗ ಹೊರಡಬೇಕು. ಸೊ ದೀಪ ಹಚ್ಚಿ ನಮಸ್ಕಾರ ಮಾಡಿಬಿಟ್ಟು ಹೊರಡ್ತೀನಿ. ಸೊ ಇದನ್ನು ಟೈಮ್ ಸಿಕ್ಕಿದ ತಕ್ಷಣ ಪ್ಲೇನಲ್ಲೇ ಇರ್ಬೋದು, ಎಲ್ಲೇ ಆಗಿರ್ಬೋದು, ಜಪ ಮಾಡೇ ಮಾಡ್ತೀನಿ. ಗೊತ್ತಲ್ಲ, ಜಪಮಾಲೆ 108 ಮಣಿಗಳಿರುತ್ತೆ. ಇದು 109ನೇದು. ಅಂದರೆ ಇದನ್ನು ಗುರು ಮಣಿ ಅಂತಂತಾರೆ. ಶುರು ಮಾಡೋದು ಇಲ್ಲಿಂದ, ಮುಗಿಸೋದು ಇದರಿಂದನೇ. ಮತ್ತೆ ಮಾಡಬೇಕು ಅಂತಂದರೆ ಹೀಗೆ ರಿವರ್ಸಲ್ಲಿ ಹೋಗಬೇಕು. ಇವಾಗ ನಾವು ಹೀಗೆ ಶುರು ಮಾಡಿರ್ತೀವಿ ಅಲ್ವಾ, ಮುಗಿದಾಗ ಮತ್ತೆ ಶುರು ಮಾಡಬೇಕು ಅಂದರೆ ಹೀಗೆ ಉಲ್ಟಾ ಹೋಗಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನನಗೆ. ನಾನು ಅದೇ ರೀತಿಯೇ ಮಾಡೋದು. ಸೊ ಮೈ ಫೇವ್ರೆಟ್, ಮೈ ಜಪಮಾಲೆ. ಆಮೇಲೆ ಫೈನಲ್ಲಾಗಿ ಒನ್ ಮೋರ್ ಥಿಂಗ್, ನನ್ನ ಜರ್ನಲ್ಗಳು. ಈ ಥರ ನನಗೆ ಜರ್ನಲ್ಗಳು ಕಲೆಕ್ಟ್ ಮಾಡೋದು ತುಂಬ ಇಷ್ಟ. ಅಂದರೆ ಬೇರೆ ಬೇರೆ ಥರ ಬುಕ್ಗಳು, ಅದರ ಕವರಿಂಗ್ ಇರ್ಬೋದು, ಅಥವಾ ಒಳಗಡೆ ಬರ್ಕೊಡೋದಕ್ಕೆ ಬೇರೆ ಬೇರೆ ಥರ ಪೇಜಸ್ಸು ಅದೆಲ್ಲ ಇರುತ್ತೆ. ಡೈರಿ ಥರ ಇರುತ್ತೆ, ಹೀಗೆ ಏನೇನೋ ಟು ಡೂ ಲಿಸ್ಟ್ ಬೇರೆ ಕೊಟ್ಟಿರ್ತಾರೆ, ಅಥವಾ ಸ್ಟಿಕ್ಕರ್ಸ್ ಅಂಟಿಸ್ಬೋದು, ಈ ಥರದ್ದೆಲ್ಲ. ಸೊ ನನಗೆ ತುಂಬ ಇಷ್ಟ. ಸೊ ಯಾವಾಗಲೂ ಟ್ರಾವೆಲ್ ಮಾಡುವಾಗ ಒಂದು ಬುಕ್ಕು, ಆಮೇಲೆ ನನ್ನದೊಂದು ಪೆನ್ಸಿಲ್ ಪೌಚ್ ಇದೆ. ಸಮ್ಟೈಮ್ಸ್ ಐ ಕ್ಯಾರಿ ದಟ್ ಎಂಟೈರ್ ಪೌಚ್. ಇಲ್ಲ ಒಂದೊಂದ್ಸತಿ ಬರೀ ಆ ಪೆನ್ನು, ನಂಗೆ ಪೆನ್ಸಿಲ್ಸಲ್ಲಿ ಬರೆಯೋದಕ್ಕೆ ತುಂಬ ಇಷ್ಟ. ಸೊ ಪೆನ್ಸಿಲು ಯಾವುದೋ ಒಂದು ಕ್ಯಾರಿ ಮಾಡ್ತೀನಿ. ಸೊ ನೋಡಿದ್ರಲ್ವಾ, ಇಷ್ಟು ಚಿಕ್ಕ ಬ್ಯಾಗಲ್ಲಿ ಇಷ್ಟೆಲ್ಲ ಹಿಡ್ಸತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಖಂಡಿತವಾಗ್ಲೂ ಹಿಡ್ಸತ್ತೆ. ಎಲ್ಲ ಇಟ್ಟ ಮೇಲೆ ತೋರಿಸ್ತೀನಿ, ಆಗ ನೀವೇ ನೋಡೋರಂತೆ ನಿಮಗೆ ಗೊತ್ತಾಗತ್ತೆ. ನೋಡಿ, ಈಗಲೇ ನಿಮ್ಮ ಎದುರಿಗೆ ಎಲ್ಲ ಇಡ್ತೀನಿ, ಎಲ್ಲ ಹೋಗತ್ತೆ ಇದ್ರೊಳಗಡೆ. ಟಟ್ಟಡಾನ್, ನನ್ನ ಕನ್ನಡಕ ಆಯಿತು, ಸನ್ ಗ್ಲಾಸಸ್ ಆಯಿತು, ಕ್ರೀಮ್ ಆ್ಯಂಡ್ ಈ ಶುಂಠಿ ಮಾತ್ರೆ ಎಲ್ಲನೂ ಆಯಿತು. ಆ್ಯಂಡ್ ಫೈನಲಿ ನನ್ನ ಜಪಮಾಲೆ. ಸೊ ಇಷ್ಟ ಆಯಿತಾ ಇವತ್ತಿನ ಈ ಇಂಪ್ರಾಂಪ್ಟು ವ್ಲಾಗ್? ನಿಮ್ಗಳಿಗೆ ಇಷ್ಟ ಆಗಿದ್ರೆ ಯಾವುದು ಇಷ್ಟ ಆಯಿತು, ಏನು ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ಸಂಚಿಕೆ. ದಿಸ್ ಇಸ್ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ಸ್ ಆ್ಯಂಡ್ ಲವ್. Ta-da!